ಗೈಸ್ ವೆಲ್ಕಮ್. ಸೊ ತುಂಬ ದಿನ ಆದಮೇಲೆ ಇವತ್ತು ನಾನು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಟು ಹೋಲ್ಡ್ ಕ್ಯಾಮ್ರಾ ಯಾರೋ ಒಬ್ಬರು ಇರ್ತಾ ಇದ್ರು. ಆ್ಯಕ್ಚುಲಿ ನಾನು ಅಳ್ಬಾರ್ದು ಅಂದ್ಕೊಂಡೆ, ಬಟ್ ಸ್ಟಿಲ್ ಏನೋ ಒಂಥರ ಅಳ್ಬರ್ತಿದೆ. ಯಾರೂ ಇಲ್ಲ, ಯಾರಂದ್ರೆ ಯಾರೂ ಇಲ್ಲ. ನನಗೆ ಬಿಟ್ರೆ ಅಮ್ಮಗೆ ಬಿಟ್ಟರೆ ನಾನು ಅಷ್ಟೇ ಇದ್ದೀನಿ. ಲೈಕ್ 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 ಅಂತ ಅದೇ ಬರ್ತಿದೆ. ನನಗೆ ಬರುತ್ತೆ ಅಂದರೆ ಎಲ್ಲ ಒಳ್ಳೊಳ್ಳೆ ಪ್ರಮೋಷನ್ಸೇ ಬರೋದು. ಒಂದ್ಸತಿ ವಾಟ್ಸಪ್ನ ತೆಗೆದ್ಬಿಟ್ಟು ಯಾರಾದರೂ ಈ ಥರ ನೋಡೋಣ, ಲೈಕ್ ಕರಿಯೋಣ ಬೇರೆಯವ್ರನ್ನ ಅಂತ ವಾಟ್ಸಪ್ ತೆಗೆದು ನೋಡಿದ್ರು ಯಾರೂ ಸಿಗಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ಸೊ ತುಂಬ ದಿನ ಆದಮೇಲೆ ಇವತ್ತು ನಾನು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಟು ಬಿ ಹಾನೆಸ್ಟ್, ನಾನು ವ್ಲಾಗ್ ರೀಲ್ಸ್ ಶುರು ಮಾಡಿ ತುಂಬ ವರ್ಷ ಆಯಿತು. ನಾನು 7th ಸ್ಟ್ಯಾಂಡರ್ಡ್ ಅಥವಾ 8th ಸಮಥಿಂಗ್ ಏನೋ, ಅವಾಗ ನನಗೆ ಇಂಟ್ರೆಸ್ಟ್ ಬಂದಿದ್ದು ರೀಲ್ ಟಿಕ್ಟಾಕ್. ಬಟ್ ಬ್ಲಾಗಿಂಗ್ ನಾನು 4 years ಆಯಿತು ಅಂದ್ಕೊತೀನಿ. ಇದೇ ಫಸ್ಟ್ ಟೈಮ್ ನಾನು 15 days ಆದಮೇಲೆ ಅಂದರೆ ಇರ್ರೆಗ್ಯುಲರ್ ಆಗಿರೋದು ಯೂಟ್ಯೂಬ್ ಚಾನಲಲ್ಲಿ. ಏನಕ್ಕೆ ಅಂತಂದರೆ ಒಂದು ಮೇನ್ ರೀಸನು ಸಪೋರ್ಟಿವ್ ಸಿಸ್ಟಮ್ ಯಾರೂ ಇಲ್ಲ. ಇಷ್ಟು ದಿನ ಆದರೆ ಲೈಕ್ ಯಾರಾದ್ರು ಬರ್ತಾಯಿದ್ರು, ಲೈಕ್ ಏನೋ ವೀಡಿಯೋ ಏನೋ ಒಂದು ಅಟ್ಲೀಸ್ಟ್ ಟು ಹೋಲ್ಡ್ ಕ್ಯಾಮ್ರಾ ಯಾರೋ ಒಬ್ಬರು ಇರ್ತಾಯಿದ್ರು. ಬಟ್ ಇವಾಗ ಯಾರೂ ಇಲ್ಲ, ಯಾರಂದ್ರೆ ಯಾರೂ ಇಲ್ಲ. ನನಗೆ ಬಿಟ್ರೆ ಅಮ್ಮಗೆ ಬಿಟ್ಟರೆ ನಾನು ಅಷ್ಟೇ. ಇವಾಗ ಪ್ರಮೋಷನ್ಗೆ ಎಷ್ಟು ಪ್ರಮೋಷನ್ ಬರುತ್ತೆ ಅಂದರೆ ಎಲ್ಲ ಒಳ್ಳೊಳ್ಳೆ ಪ್ರಮೋಷನ್ಸೇ ಬರೋದು. ಒಂದ್ಸತಿ ವಾಟ್ಸಪ್ನ ತೆಗೆದ್ಬಿಟ್ಟು ಯಾರಾದರೂ ಈ ಥರ ನೋಡೋಣ, ಲೈಕ್ ಕರಿಯೋಣ ಬೇರೆಯವ್ರನ್ನ ಅಂತ ವಾಟ್ಸಪ್ ತೆಗೆದು ನೋಡಿದ್ರು ಯಾರೂ ಸಿಗಲ್ಲ. ಸೊ ನಾನು ಅಮ್ಮ ಇಬ್ಬರೇ ಹೋಗೋದು. ಸೊ ಅದಕ್ಕೆ ಸಖತ್ ಬೇಜಾರು. ಬ್ಲಾಗ್ನೇ ಮಾಡೋದು ಅಂದರೆ ಲೈಕ್ ಏನೋ ಇರ್ರೆಗ್ಯುಲರ್ ಆಗಿಬಿಟ್ಟಿದೆ ಆ ಒಂದು ಮೈಂಡ್ ಸೆಟ್. ಸೊ ಅದಕ್ಕೆ ಏನು ಮಾಡಿದೆ, ಲೈಕ್ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ ನನಗೆ ರಿಯಲೈಸ್ ಆಗೋ ತನಕ. ಹೆಂಗೆ ಅಂದರೆ ಅದೇ ನಂಗೆ ರಿಯಲೈಸ್ ಆಗಬೇಕು, ನಾನು ಒಬ್ಬಳೇ ನಾನೆಲ್ಲ ಮಾಡ್ಬೋದು, ನಾನು ಒಬ್ಬಳೇ ಕೈಯಲ್ಲಿ ಆಗುತ್ತೆ ಅಂತ ಸ್ವಲ್ಪ ಬ್ರೇಕ್ ತೊಗೊಂಡೆ. ಆ್ಯಂಡ್ ನಮ್ಮಮ್ಮಂಗೂ ಹೇಳಿದ್ದೀನಿ ಯಾವನ್ನು ಫೋರ್ಸ್ಫುಲಿ ಕರಿ ಕೂಡ್ದು ಅಂತ. ನಮ್ಮಮ್ಮ ಏನು ಮಾಡ್ತಾರೆ, ಅಯ್ಯೋ ಪಾಪ ಕಣೆ ಎಷ್ಟು ಅಂತ ಒಬ್ರಿಗೆ ಪಾಪ ಅಂತ ತೋರಿಸೋದು. ನಾವು ಪಾಪಿಗಳಾಗ್ತೀವಿ, ಇಲ್ಲ ಅವ್ರು ಮಾಡಿರೋ ಪಾಪ ನಮಗೆ ಬರುತ್ತೆ. ಸೊ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ನಮ್ಮಮ್ಮಂಗೂ, ನನ್ನ ಮಗನೂ ಯಾರನ್ನೂ ಕರಿ ಕೂಡ್ದು ಅಂತ. ನಮ್ಮಮ್ಮನಿಂದ ಅರ್ಧ ಇದಾಗುತ್ತೆ. ಸೊ ಅದಕ್ಕೇನೆ ಸುಮ್ಮನೆ ಯಾಕೆ ಒಬ್ರನ್ನ ಬೇಡಿ ಕಾಡಿ ಏನಕ್ಕೆ ಕರಿಬೇಕು ನಮ್ಮ ಹತ್ರ. ಇವಾಗ ಅವ್ರು ಇಷ್ಟ ಇದ್ದರೆ ನಮ್ಮ ಜೊತೆ ಬರಬೇಕು, ಸುಮ್ಮನೆ ಅದು ಫೋರ್ಸ್ಫುಲಿ. ಸೊ ಅದು ನನಗೆ ಅದೇ ಯೋಚನೆ ಮಾಡಿ ಎಷ್ಟು ಹರ್ಟ್ ಆಗ್ತಿತ್ತು ಅಂದರೆ ಅಪ್ಪ. ಅದಕ್ಕೆ ಇವಾಗ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಬ್ಲಾಗ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಿಂದನೂ. ಬಟ್ ಇನ್ಸ್ಟಾಗ್ರಾಮ್ ನಾನು ಯಾವಾಗಲೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ದೆ. ಸೊ ಆ್ಯಂಡ್ ಇವಾಗ ಸದ್ಯಕ್ಕೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನನಗೆ ತುಂಬ ಜನ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಇಷ್ಟು ಬೇಗ ನನ್ನ ಫೇಸ್ ರೆಕಗ್ನೈಸ್ ಆಗಲ್ಲ ಅಂತ. ನಾನು ಈ ಫುಡ್ ಬ್ಲಾಗಿಂಗ್ ಅದೆಲ್ಲ ಶುರು ಮಾಡಿದಾಗಿಂದ ನಾನು ರೆಕಗ್ನೈಸ್ ಮಾಡಿ ಮಾತಾಡ್ತಾರೆ. ನಾನು ಇನ್ನೂ ಅದೇ ಥರ ರೀಲ್ಸು, ಸಾಂಗ್ ಲಿರಿಕ್ಸ್ಗೆ ಲಿಪ್ಸಿಂಗ್ ಮಾಡ್ಕೊಂಡು ಕೂತ್ಕೊಳ್ತಿದ್ದೆ. ಬಹುಶಃ ನಾನು ಇಷ್ಟು ಬೇಗ ರೀಚ್ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಏನೋ ಒಂದು ತಲೆಯಲ್ಲಿ ಒಳ್ಳೆ ತಲೆ ಶುರು ಮಾಡಿದೆ ಆ್ಯಂಡ್ ಅದು ತುಂಬ ಬೇಗನೆ ಇದಾಯಿತು. ಸೊ ಅದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಬ್ರೇಕ್ ಅಂದರೆ ಅಂಥ 1 month ಬ್ರೇಕ್ ಎಲ್ಲ ತೊಗೊಂಡಿರಲಿಲ್ಲ. ಆ್ಯಂಡ್ ಅಷ್ಟು ಬಿಟ್ಟಿರೋಕ್ಕೂ ನನಗೆ ಆಗಲ್ಲ. ತುಂಬ ಟೈಮ್ ಸ್ಪೆಂಡ್ ಮಾಡೋದು ಅಂತಂದರೆ ಯೂಟ್ಯೂಬೇ. ಲೈಕ್ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. 24/7 ಒಬ್ರು ಮಾತಾಡ್ಬಿಟ್ರು ಅವ್ರು ಮಾತಾಡಿದಾರೆ, ಅದರಿಂದ ಹೆಂಗೆ ಕಂಟೆಂಟ್ ತೆಗೆಯೋದು ಆ ಥರ ಯೋಚನೆ ಮಾಡ್ತಾ ಇರ್ತೀನಿ ನಾನು. ಲೈಕ್ ಓದೋದ್ರಲ್ಲಿ ನಾನು ಇಷ್ಟು ಟಾಪರ್ ಖಂಡಿತವಾಗ್ಲೂ ಇರಲಿಲ್ಲ. ಬಟ್ ಅದು ಹೆಂಗೆ ಇದು ಬಂತೋ, ಇದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಬಂತೋ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನನ್ನ ಬೆಸ್ಟ್ನ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಅದರಿಂದನೂ ನನಗೆ ತುಂಬ ಒಳ್ಳೆ ಬೆಸ್ಟೆಸ್ಟ್ ಆಪರ್ಚುನಿಟೀಸ್ ಆಗಿರ್ಬೋದು, ಎಲ್ಲ ಥರನೂ ನನಗೆ ಸಿಗ್ತಾ ಇದೆ ಸೋಷಿಯಲ್ ಮೀಡಿಯಾ ಇಂದ. ಆ್ಯಂಡ್ ಆಲ್ಸೋ ಇವಾಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಾವು ಒಂದು ಸ್ಟಾರ್ಟ್ ಮಾಡಿದ ತಕ್ಷಣ ಉದುರು ಬಿಡಲ್ಲ ನಮಗೆ ದುಡ್ಡು, ಪಡ ಅಂತ ಉದುರು ಬಿಡಲ್ಲ. ತುಂಬ ಜನ ಕ್ವಶನ್ಸ್ ಕೇಳ್ತಾರೆ ನನಗೆ. ರೀಸೆಂಟಾಗಿ ನಾನು ಏನೋ ಹೆಸರು ಹೇಳೋಕ್ಕೆ ಇಷ್ಟ ಅಲ್ಲ. ಆ್ಯಂಡ್ ಎಲ್ಲಿ ಯಾರು ಏನು ಅಂತಲೂ ಬೇಡ, ಬಿಕಾಸ್ ಎಲ್ಲ ನೋಡೋದ್ರಿಂದ ಅದು ಅವ್ರಿಗೂ ಹೋಗಬಾರ್ದು, ನನಗೂ ಬರಬಾರ್ದು, ಯಾರು ಅಂತಲೂ ಕೇಳಬಾರ್ದು. ತುಂಬ ಜನ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ರೀಲ್ಸ್ಗಳು. ಆ್ಯಂಡ್ ಶುರು ಮಾಡ್ಬೋದು, ಮಾಡಿದ ತಕ್ಷಣ ಲೈಕ್ ಉದುರು ಬಿಡೋಲ್ಲ ದುಡ್ಡು. ನಾವು ಅದಕ್ಕೆ 100% ಕೊಡಬೇಕು. ನಮಗೆ ಒಂದು ಕ್ರಿಯೇಟಿವ್ ಮೈಂಡ್ ಇರಬೇಕು ಕೊಡೋಕ್ಕೆ. ಸೊ ಪ್ರಮೋಷನ್ ಎಲ್ಲ ಮಾಡ್ತೀಯಲ್ಲ, ಎಷ್ಟು ಕೊಡ್ತಾರಪ್ಪ, ಫಸ್ಟೇ ಯಾರು ಹೋದ ತಕ್ಷಣ ಪ್ರಮೋಷನ್ಗೆ ತೊಗೊಳ್ಳಿ ಅಂತ ದುಡ್ಡು ಕೊಟ್ಬಿಡಲ್ಲ. ಲೈಕ್ ನಮ್ಮದು ವಾಯ್ಸ್
ಇರಬೇಕು, ಚೆನ್ನಾಗಿ ಎಡಿಟ್ ಇರಬೇಕು, ನಾವು ಒಂದು ಇನ್ಫಾರ್ಮೇಟಿವ್ ಆಗಿ ಏನು ಕೊಡ್ತೀವಿ. ನಂಗೆ ತುಂಬ ಜನ ಹೇಳ್ತಾರೆ ಲೈಕ್ ನಾನು ಈ ಥರ ಮಾತಾಡಲ್ಲ, ನಾನು ವಾಯ್ಸ್ ಓವರ್ ಕೊಡ್ಬೇಕಾ, ಸ್ವಲ್ಪ ವಾಯ್ಸ್ ಚೇಂಜ್ ಮಾಡ್ತೀನಿ ನಾನು, ಅದು ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ನನಗೆ, ಲೈಕ್ ಇಷ್ಟು ಮ್ಯೂಟಾಗಿ ಮಾತಾಡ್ತಾ ಹೋಗ್ತೀನಿ. ಸೊ ತುಂಬ ಜನ ಕೇಳ್ತಾರೆ ಲೈಕ್ ಏನಂತ, ಎಷ್ಟು ಪೇ ಮಾಡ್ತಾರೆ, ಓ ನಿಂಗೆ ನಮ್ಮ ಪ್ರಮೋಷನ್ ದುಡ್ಡು ಬಂದ್ಬಿಡುತ್ತೆ ಅಂತ ಬಂದಿದ್ದೆಲ್ಲ ಹಂಗೆ ಹೋಗ್ಬಿಟ್ಟಿದೆ ಹೊರತು ಯಾವುದು ಉಳಿದಿಲ್ಲ. ಲೈಕ್ ಇನ್ನು ಏನೇನೋ ಆಸೆ ಇತ್ತು, ಅದು ತೊಗೊಬೇಕು, ರೂಮ್ ಇದು ತೊಗೊಬೇಕು ಅಂತ ಎಲ್ಲ ಹಂಗಂಗೆ ಹೊರಟೋಯ್ತು. ಆ್ಯಂಡ್ ಎಲ್ಲರೂ ಬೇಡದೇ ಇರೋರಿಗೆ ಖರ್ಚು ಮಾಡಿದ್ದೀನಿ ಹೊರತು ನಾನಂತೂ ಏನೋ 100% ಸೇವ್ ಮಾಡಿ ಇಟ್ಕೊಂಡಿಲ್ಲ. ಸೊ ಅದಕ್ಕೆ ಇವಾಗಿಂದ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಏನು ಬರುತ್ತೆ ಅದರಲ್ಲಿ 90% ಇಟ್ಕೋಬೇಕು, 10% ಸುಮ್ಮನೆ ಕೇಳಿ ಇಟ್ಕೊಬೇಕು, ಖರ್ಚು ಮಾಡಬಾರ್ದು. ನಾವು ಯಾವಾಗ ಎಲ್ಲ ಹಂಗೆ ಖರ್ಚು ಮಾಡಿಬಿಡ್ತೀವಿ ನಮ್ಮ ಹತ್ರ ಏನೂ ಉಳಿಯಲ್ಲ. ಸೊ ಅದಕ್ಕೆ ನೀಟಾಗಿ ಇಟ್ಕೊಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿಂದ ನಾನು ಯಾವತ್ತೋ ಶುರು ಮಾಡಿಬಿಟ್ಟಿದ್ದೀನಿ, ಒಬ್ಬಳೇ ಏನಾಗುತ್ತೆ ಎಲ್ಲ ಮಾಡಬೇಕು. ಆ್ಯಂಡ್ ಜನಕ್ಕೆ ನಾವು ಯಾವಾಗ ಬೆಳಿತಿದ್ದೀವಿ ಅಂತ ನೋಡಿದಾಗ ಹೊಟ್ಟೆ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಮ್ಮನ್ನ ಇಗ್ನೋರ್ ಮಾಡೋದು ಪ್ರತಿಯೊಂದು ಮಾಡ್ತಾರೆ. ಸೊ ಅದೆಲ್ಲ ಅರ್ಥ ಆಗಿಬಿಟ್ಟಿದೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಕೌಂಟ್ ಹೋಗಾದ್ಮೇಲೆ ತುಂಬ ಮರ್ಯಾದೆನೇ ಇರ್ತಿರ್ಲಿಲ್ಲ. ಪ್ರಮೋಷನ್ಗೆಲ್ಲ ಫಾಲೋವರ್ಸೇ ಇಲ್ಲ, ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಲೈಕ್ ಏನೋ ಹಿಂಗಾಯಿತು, ಎಷ್ಟು ಜನಕ್ಕೆ ಅಂತ ಹೇಳೋಕ್ಕಾಗುತ್ತೆ. ದಿನಕ್ಕೊಂದು 3-4 ಬಂದರೂ ನನ್ನ ಫೀಡಲ್ಲಂತೂ ನಂದು ತುಂಬ ಜನಕ್ಕೆ ಹೋಗ್ತಾಯಿದೆ ಈಗ. ಸೊ ಎಲ್ಲರೂ ಹೇಳ್ತಾರೆ ನಂಗೆ, ನಮ್ಮದು ಫೀಡಲ್ಲೇ ಬರುತ್ತೆ ಫಾಲೋ ಮಾಡಿಲ್ಲ ಅಂದ್ರೂ ಅಂತ. ಆಮೇಲೆ ಎಲ್ರಿಗೂ ಹೇಳೋಕ್ಕಾಗಲ್ಲ ಸಸ್ಪೆಂಡ್ ಆಗಿದೆ ಅಕೌಂಟ್ ಆಯಿತು ಅಂತ, ಅದು ಹೇಳೋಕ್ಕಾಗಲ್ಲ. ಬಟ್ ನಾವು 3,300 ಸಮಥಿಂಗ್ ಏನೋ ಆಗಿದ್ದಾರೆ. ನೋ ಕಣ್ಣು ಪ್ಲೀಸ್, ನೋ ನಜರ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ, ಆಗಿದೆ. ಆ್ಯಂಡ್ ಇಷ್ಟು ಬೇಗ ಖಂಡಿತವಾಗ್ಲೂ ಆಗುತ್ತೆ ಅಂದ್ಕೊಂಡಿಲ್ಲ. ಜಸ್ಟ್ 2 ಮಂತ್ಸಲ್ಲಿ 3,300 ಇವಾಗಿದೆ. ಆ್ಯಂಡ್ ಇವಾಗ ನಾನು ಜಸ್ಟ್ ಚೆಕ್ ಮಾಡಿದ್ದು, ಹಂಗೆ ಬೇಗ ಹೋಗಲಿ ಅಂತ ಇದು ಮಾಡ್ಕೊತೀನಿ. ಆ್ಯಂಡ್ ಹಂಗೆ ನಾನೇನು ಸುಮ್ಮನೆ ಬೇರೆ ಏನೋ ವೀಡಿಯೋ ಮಾಡ್ತಾಯಿಲ್ಲ, ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅಷ್ಟೇ, ಇಷ್ಟನ್ನು ಮಾತಾಡಬೇಕು ಅಂತ ಬಂದೆ. ಆ್ಯಂಡ್ ನಾಳೆಯಿಂದ ನಾನು ನಾನು ಈ ಥರ ಸಖತ್ ಜಾಲಿ ಪರ್ಸನ್ ಥರ ಇರ್ತೀನಿ. ಬಟ್ ಏನಾಗುತ್ತೆ, ಒಬ್ಬೊಬ್ಬರು ನಮ್ಮನ್ನ ಡೌನ್ ಫೀಲ್ ಮಾಡಿಬಿಡ್ತಾರೆ, ಅಥವಾ ತುಳಿದ್ಬಿಡ್ತಾರೆ, ಕುಗ್ಸಂಗೆ ಮಾಡಿಬಿಡ್ತಾರೆ. ಅಷ್ಟೇ. ಇವಾಗ ಸದ್ಯಕ್ಕೆ ನನ್ನ ಮನಸ್ಸಲ್ಲಿ ಓಡ್ತಾ ಇರೋದು ಏನಂದರೆ, ಇನ್ನು ಸ್ವಲ್ಪ ದಿನಕ್ಕೆ ನಮ್ಮ ಮನೇಲಿ ಹೊಸ ಮೆಂಬರ್ ಆ್ಯಡ್ ಆಗ್ತಾರೆ. ಅದರಲ್ಲಂತೂ ನಾನು ಸಖತ್ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅದ್ರದ್ದು ವ್ಲಾಗ್ ಎಲ್ಲ ಹಾಕ್ತೀನಿ. ಫೇಸೆಲ್ಲ ರಿವೀಲ್ ಮಾಡಲ್ಲ, ಈವನ್ ಐ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ನಾನು ಮುಖ ಎಲ್ಲ ಏನೂ ತೋರಿಸಲ್ಲ. ಆ್ಯಂಡ್ ಅದು ಹಿಂದೆನೂ ಒಂದಷ್ಟು ಅವಮಾನಗಳಿದೆ ನನಗೆ, ಅದನ್ನು ಮುಂದೆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇವತ್ತಿಗೆ ಇಷ್ಟು ಸಾಕು. 1 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಬಾರ್ದು ಅಂದ್ಕೊಂಡೆ, ಮೋರ್ ದೆನ್ 10 ಮಿನಿಟ್ಸ್ ಆಗಿಬಿಟ್ಟಿದೆ. ಅದರಲ್ಲಿ ಯಾವುದಿದೆ ಇದೆಲ್ಲ ಕಟ್ ಮಾಡಿ ಹಾಕ್ತೀನಿ. ಆ್ಯಂಡ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಅಲ್ವಾ, ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತಿಲ್ಲ ಅಂದರೆ ಸಿಂಚನಾ ಮೋಹನ್ 0005 ಡೌನೇ ಬೇಕಾದರೆ ಹಾಕಿರ್ತೀನಿ, ಆರ್ ಎಲ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಹೋಗ್ಬಿಟ್ಟು ಫಾಲೋ ಮಾಡಿ ಫಾರ್ ಮೈ ಡೈಲಿ ವ್ಲಾಗ್ಸ್ ಆ್ಯಂಡ್ ಡೈಲಿ ಅಪ್ಡೇಟ್ಸ್. ಸೊ ಇಷ್ಟು ಹೇಳಬೇಕು ಅಂದ್ಕೊಂಡಿದ್ದೆ. ನಿಮಗೇನಾದ್ರು ನನಗೆ ತುಂಬ ಇಷ್ಟ ಆಗಿ ನನ್ನ ಬ್ಲಾಗ್ ತುಂಬ ಇಷ್ಟ ಆಗ್ತಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಒಂದು ಕಮೆಂಟ್ಸ್ನ ಅಲ್ಲಿ ಏನಾದರೂ ಲೈಕ್ ಕಮೆಂಟ್ಸ್ ಏನಾದರೂ ಒಂದು ಹಾಯೋ, ಏನೋ ಒಂದು ಹಾರ್ಟ್ ಸಿಂಬಲ್ಲೋ ಏನೋ ಒಂದು ಹಾಕ್ಕೊಳ್ಳಿ, ಓಕೆನಾ. ನಾಳೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯದಲ್ಲೇ ನಮ್ಮ ಮನೆಗೆ ಮಂಗಳೂರಿಂದ ಸ್ವಲ್ಪ ಗೆಸ್ಟ್ಗಳೆಲ್ಲ ಬರ್ತಿದ್ದಾರೆ. ಆ್ಯಂಡ್ ಅದನ್ನು ವ್ಲಾಗ್ ಮಾಡೋಣ ಅಂದ್ಕೊತೀನಿ. ನಾನು ಏನಂದರೆ ಲೈಕ್ ಡೈಲಿ ವ್ಲಾಗ್ ಮಾಡ್ಬೋದು, ಬಟ್ ಇಂಟ್ರೆಸ್ಟೇ ತೋರಿಸಲ್ಲ ನಾನು, ಯಾಕೆ ಅಂತ ಗೊತ್ತಿಲ್ಲ. ಸೋಂಬೇರಿ ಆಗಿಬಿಡ್ತೀನಿ ಒಂದೊಂದು ಟೈಮು. ಸೊ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅದನ್ನು ನೋಡಬೇಕು ಅಂದರೆ ಏನು ಮಾಡಬೇಕು, ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಲ್ವಾ. ಎಸ್, ಬಾಯ್.